ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಮೂಡಲಬಾಗಿಲು ಮುಳಬಾಗಿಲು ಕ್ಷೇತ್ರದ ಪೂರ್ಣ ಪ್ರಸಿದ್ಧವಾಗಿರ್ತಕ್ಕಂಥ ವಿನಾಯಕನ ಬ್ರಹ್ಮರಥೋತ್ಸವನ್ನ ಈಗಾಗಲೇ ಪೂರ್ವ ಸಭೆಯನ್ನು ಇನ್ನು ಮುಂಚೆ ಕರಿಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಇವತ್ತು ಕರೆದು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು, ಎಲ್ಲ ನನ್ನ ನಾಯಕರು ಮತ್ತು ಎಲ್ಲ ತಾಲೂಕು ಆಡಳಿತ ವರ್ಗ, ಎಲ್ಲ ತಾಲೂಕು ಕುಟುಂಬ ಬಂದು ಪ್ರತಿ ವರ್ಷ ಕೂಡ ವಿನಾಯಕನ ಬ್ರಹ್ಮರಥೋತ್ಸವನ್ನ ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ಕೂಡ ಈ ಸರಿ ಕೂಡ ತುಂಬಾ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಥಾ ಪ್ರಕಾರವಾಗಿ ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಮಾಡಬೇಕು ಎಲ್ಲವನ್ನು ಇವತ್ತು ಬರೆದು ಅದನ್ನ ಕಳಿಸ್ತೀವಿ. ಆ ಡಿಪಾರ್ಟ್ಮೆಂಟ್ ಅದನ್ನ ಸ್ವಚ್ಛವಾಗಿ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಏನು ಬಸ್ಸಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದೇ ತಿಂಗಳ 3ನೇ ತಾರೀಕಿಂದ 4 ಬಸ್ಸು ಹೊಸ ಡಿಪೋಗೆ ಬಂದಿದೆ. ಅದು ಒಂದು ನಿಮಗೆ ಕೊಟ್ಬಿಡ್ತೀನಿ. ನಿಮ್ಮ ರೂಟಿಗೆ 3ನೇ ತಾರೀಕು ಓಡಿಸ್ಲಿಕ್ಕೆ ವ್ಯವಸ್ಥೆನ ಮಾಡ್ಕೊಡ್ತೀನಿ. ಸಾಯಂಕಾಲ 8 ಗಂಟೆಗೆ ಆಲ್ಟ್ ಆಗ್ಲಿಕ್ಕೆ ಲಾಸ್ಟ್ ಬಸ್ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೆಳಗ್ಗೆ ಯಥಾ ಪ್ರಕಾರ ಬಸ್ ಬರ್ತಾ ಇದೆ. ಅದೇ ಪ್ರಕಾರವಾಗಿ ಪೀರಿಯಡ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು KSR ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಮ್ಮ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಚ್ಚೆತ್ತವಾಗಿ ಆರೋಗ್ಯ ಇಲಾಖೆಯಿಂದ ತಾಲೂಕು ಆಡಳಿತ ಕಡೆಯಿಂದ ಈ ಬ್ರಹ್ಮರಥೋತ್ಸವಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ಲಿಕ್ಕೆ ನಾವು ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಇವತ್ತಿನ ಪಲ್ಲಕ್ಕಿ ವ್ಯವಸ್ಥೆಯನ್ನ ಊರ್ ಗ್ರಾಮಸ್ಥರು ನೀವೆಲ್ಲ ಸೇರಿ ನೀವೇನ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರೆ ಆಯ್ತು, ನಾನು ಬಿಟ್ಕೊಡ್ತಾ ಇದ್ದೀನಿ. ಪಲ್ಲಕ್ಕಿನ ನಿಮ್ಮ ವ್ಯವಸ್ಥೆ ನಡೀಲಿ. ಮತ್ತೆ ಯಾವ್ದು ಗೊಂದಲಕ್ಕೆ ಈಡಾಗಬಾರ್ದು. ಅವ್ರು ಯಾಕೆ ಬಂದ್ರು ಇವ್ರು ಯಾಕೆ ಬಂದ್ರು, ಸ್ವಾಮಿಗೆ ಎಲ್ರು ಬರ್ತಾರೆ. ಸ್ವಾಮಿ ಎಲ್ರಿಗೂ ಬೇಕೇ ಬೇಕು. ಸೊ ಅದರಿಂದ ಎಲ್ಲಾ ಪ್ರಕಾರವಾಗಿ ಮುಂದುವರಿಸ್ತೀವಿ. ಯಥಾ ಪ್ರಕಾರವಾಗಿ ನಾನು ಬಂದಾಗಿಂದ ಏನು ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರವನ್ನ ಪಲ್ಲಕ್ಕಿ ಅಲಂಕಾರವನ್ನ ನನ್ನ ಕುಟುಂಬದಿಂದ ಮಾಡ್ಕೊಡ್ತಾ ಇದೀವಿ. ಆ ಕುಟುಂಬದಿಂದ ನಾನು ಮುಂದುವರಿಸ್ತೀನಿ, ನಾನು ಮಾಡ್ಕೊಡ್ತೀನಿ. ವಿಶೇಷವಾಗಿ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಟೈಮಿಂಗ್ ನ ಅಲರ್ಟ್ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ. ನಿಮ್ದು ಟೈಮಿಂಗ್ ನ ಮಾಡಕ್ಕೆ ಅವ್ರಿಗೆ ಟೈಮಿಂಗ್ ಎಲ್ಲರೂ ಕ್ಲಬ್ ಮಾಡಕ್ ಬಿಡಕ್ ಹೋಗ್ಬೇಡಿ. ಕ್ಲಬ್ ಮಾಡೋ ಪಾಪ ಒಬ್ಬರು ಆಚೆ ನಿಲ್ಸೋದು, ಒಬ್ಬರನ್ನ ಪೊಲೀಸ್ ಇಲಾಖೆಗೆ ತೊಂದರೆ ಆಗ್ತದೆ, ಕರ್ಕೊಂಬರೋಕೆ ತೊಂದರೆ ಆಗ್ತದೆ. ಸೊ ಅದರಿಂದ ಟೈಮಿಂಗ್ ನ ಅಲರ್ಟ್ ಮಾಡ್ಕೊಟ್ಬಿಡಿ. ಸೊ 11 ಗಂಟೆಗೆ ಒಬ್ರು, 12 ಗಂಟೆ ಒಬ್ರು, 1 ಗಂಟೆ ಒಬ್ರು ಅವ್ರವ್ರ ಗುಂಪು ಅವ್ರು ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಲಿ. ಸೊ ಇದೆಲ್ಲ ಆದ್ಮೇಲೆ ಬ್ರಹ್ಮರಥೋತ್ಸವ ಆದ್ಮೇಲೆ ಯಥಾ ಪ್ರಕಾರ ನಾವು ಹೊರಡ್ತೀವಿ, ಪೂಜೆಗಳೆಲ್ಲ ಮುಂದುವರಿಸ್ಕೊಂಡು ಅಂತ ಹೇಳ್ತಾ ಏನು ತಾಲೂಕು ಆಡಳಿತ